ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆ. ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆದ ಜಿ ಪರಮೇಶ್ವರ್. ಪರಂ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಉಂಟಾಗಿದೆ. ಎಂಬಿ ಪಾಟೀಲ್ ನಿವಾಸಕ್ಕೆ ದಿಢೀರ್ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರೋ ನಿವಾಸ. ಬೆಳಂಬೆಳಗ್ಗೆ ದಿಢೀರ್ ಭೇಟಿ ಕೊಟ್ಟ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಬೆಂಬಲಿಗರಾಗಿರೋ ಎಂಬಿಪಿ. ಮೊನ್ನೆ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಮನೆಗೂ ವಿಸಿಟ್ ಕೊಟ್ಟಿದ್ರು. ಸಾಹುಕಾರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದ ಪರಂ ಸಿದ್ದು ವಿರುದ್ಧ ಮುಡಾ ಕೇಸ್ ಬೆನ್ನಲ್ಲೇ ಆಕ್ಟಿವ್ ಆಗಿದ್ರು. ಸಿಎಂ ಆಕಾಂಕ್ಷಿಯಾಗಿರೋ ಸಚಿವ ಜಿ ಪರಮೇಶ್ವರ್ ಸಿದ್ದು ಬೆಂಬಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಸಿದ್ದು ಶಿಷ್ಯರ ನಿವಾಸಕ್ಕೆ ಪದೇ ಪದೇ ಭೇಟಿ ಕೊಡುತ್ತಿದ್ದಾರೆ ಜಿ ಪರಮೇಶ್ವರ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆ ಉಂಟಾಗಿದೆ. ಕಾಂಗ್ರೆಸ್ನಲ್ಲಿ ಜಿ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪರಂ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಾರಿ ಚರ್ಚೆ ಉಂಟಾಗಿದೆ. ಎಂಬಿ ಪಾಟೀಲ್ ನಿವಾಸಕ್ಕೆ ಇವತ್ತು ದಿಢೀರ್ ಭೇಟಿ ನೀಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಜಿ ಪರಮೇಶ್ವರ್ ಅವರ ನಿವಾಸ ಇದೆ. ಬೆಳಂಬೆಳಗ್ಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಬೆಂಬಲಿಗರಾಗಿರೋ ಎಂಬಿಪಿ. ಮೊನ್ನೆ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಮನೆಗೂ ವಿಸಿಟ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯ ಬೆಂಬಲಿಗರಾಗಿರೋ ಎಂಬಿ ಪಾಟೀಲ್ ಅವರ ನಿವಾಸಕ್ಕೂ ಕೂಡ ದಿಢೀರ್ ಭೇಟಿ ನೀಡಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗರಾದಂತಹ ಎಂಬಿ ಪಾಟೀಲ್ ನಿವಾಸಕ್ಕೆ ದಿಢೀರ್ ಭೇಟಿ ನೀಡಿ ಸಾಹುಕಾರ್ ನಿವಾಸಕ್ಕೆ ಮೊನ್ನೆ ತಾನೇ ಭೇಟಿ ಕೊಟ್ಟಿದ್ರು. ಸಿದ್ದು ವಿರುದ್ಧ ಮುಡಾ ಕೇಸ್ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಆಕಾಂಕ್ಷಿಯಾಗಿರೋ ಸಚಿವ ಜಿ ಪರಮೇಶ್ವರ್. ಮುಡಾ ಕೇಸ್ ಒಂದು ವೇಳೆ ಸಿದ್ದರಾಮಯ್ಯಗೆ ಮುಳುವಾದಲ್ಲಿ ಸಿಎಂ ಆಕಾಂಕ್ಷಿಯಾಗಿರೋ ಸಚಿವ ಜಿ ಪರಮೇಶ್ವರ್ ಸಿದ್ದು ಬೆಂಬಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಹೀಗಾಗಿಯೇ ಸಿದ್ದು ಶಿಷ್ಯರ ನಿವಾಸಕ್ಕೆ ಪದೇ ಪದೇ ಜಿ ಪರಮೇಶ್ವರ್ ಅವರು ಭೇಟಿ ನೀಡುತ್ತಿದ್ದಾರೆ.